ಈ ವಕ್ಫ್ ಬೋರ್ಡಿಗೆ ಸದಸ್ಯರು ಯಾರು ಇರಬೇಕು ಅನ್ನೋದೊಂದು ಮೊಟ್ಟ ಮೊದಲನೇದಾಗ ನೀವು ಹೋಗ್ರಿ, ನಿಮಗೂ ಒಂದು 30-38 ಪೇಜ್ ಐತೆ, ಭಾಳ ದೊಡ್ಡ ಕಾನೂನು ಇಲ್ಲಿದು. ನಾನು ನೋಡಿದೆ ಎಲ್ಲ ಕೂಲಂಕುಷವಾಗಿ ಅದನ್ನ, ಒಂದು 30-38 ಪೇಜ್ ಐತಿ. ಇದ್ರೊಳಗೆ ಯಾರ್ಯಾರು ಇರ್ಬೇಕಪ್ಪ ಈಗಿದ್ದ ಕಾನೂನೊಳಗೆ ಅವ್ರು ಹೇಳಿದ್ದು, ಒಬ್ಬ MP ಇರಬೇಕು, ಅವನು ಮುಸಲ್ಮಾನ್ರವನ ಇರಬೇಕು. ಒಬ್ಬ MLA ಇರಬೇಕು, ಅವನು ಮುಸಲ್ಮಾನ್ರವನ ಇರಬೇಕು. ಒಬ್ಬ ಕಲೆಕ್ಟರ್ ಇರಬೇಕು, ಅವ ರಾಜ್ಯದೊಳಗೆ ಯಾವುದೇ ಜಿಲ್ಲಾಕ್ಕೆ ಯಾಕೆ ಇರೋದಕ್ಕ ಕಲೆಕ್ಟರ್ ಇದ್ದವನ ಇರಬೇಕು ಅಥವಾ ರಿಟೈರ್ ಆಗಿದವನ ಇರಬೇಕು. ಒಬ್ಬ ಸಿಟಿ ಸರ್ವೇಯರ್ ಇರಬೇಕು, ಅವನು ಮುಸಲ್ಮಾನ್ನೇ ಇರಬೇಕು. ಆಮ್ಯಾಗ ಒಬ್ಬ ಮುತುವಲ್ಲಿ ಅಂತ ತಿಳ್ಕೊಂಡು ಮ್ಯಾನೇಜರ್ ಇರಬೇಕು, ಆ ಮ್ಯಾನೇಜರ್ನು ಮುಸಲ್ಮಾನ್ರವನ ಇರಬೇಕು. ಒಬ್ಬ ವಕೀಲ್ ಇರಬೇಕು, ಆ ವಕೀಲ್ನು ಮುಸಲ್ಮಾನ್ರವನ ಇರಬೇಕು. ಆಮೇಲೆ ಮುಸ್ಲಿಂ ಕಾಯ್ದೆ ಪಂಡಿತರು ಅಂತ ಏನಿರ್ತಾರಲ್ಲ, ಅವ ಒಬ್ಬ ಇರಬೇಕು, ಅವನು ಅವ್ರ ಪೈಕಿನೇ ಇರ್ಬೇಕು. ಮತ್ತೊಬ್ಬ ಓದ್ಕೊಂಡಿದ್ದಂದ್ರೆ ನಡೆಯಂಗಿಲ್ಲ. 7 ಮಂದಿ ಕೂಡಿ ಇದನ್ನ ಕೊಟ್ಟರು. ಅವ್ರು ಹೋಗಿ ಎಲ್ಲಿ ನಿಂತು ಹಿಂಗೆ ಬಟ್ ಮಾಡಿ ತೋರಿಸ್ತಾರ, ಆ ಜಮೀನಿಗೆ ನೋಟಿಸ್ ತೆಗಿ ಕೆಲಸ ಮುತುವಲ್ಲಿದು.